ಸ್ನೇಹಿತರೆ ನಮಸ್ತೆ. ನಾನು ನೋಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಯಾಗಿದೆ ಅನ್ನುವ ಕಾರಣಕ್ಕೆ ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದ್ರೆ ಎಚ್ಚರ. ಏಕೆ ಅಂತ ಹೇಳಿದರೆ ನೀವು ಖಂಡಿತವಾಗಿ ಮೋಸ ಹೋಗ್ತೀರಿ. ಚಿನ್ನದ ಅಂಗಡಿಯಲ್ಲಿ ನೀವು ಎಚ್ಚರವನ್ನು ವಹಿಸದೇ ಇದ್ದರೆ ನೀವು ಮೋಸ ಹೋಗುವುದು ಖಚಿತ ಅಂತ ಹೇಳಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ಚಿನ್ನದ ಅಂಗಡಿಯಲ್ಲಿ ಗ್ರಾಹಕರನ್ನ ಯಾವ ರೀತಿಯಾಗಿ ಮೋಸ ಮಾಡಲಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಕೆಯಾದ ಕಾರಣ ಜನರು ಹೆಚ್ಚಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತಿರುವುದನ್ನು ನಾವು ನೀವೆಲ್ಲರೂ ಗಮನಿಸಬಹುದು. ಆದರೆ ಚಿನ್ನದ ಅಂಗಡಿಯಲ್ಲಿ ನೀವು ಚಿನ್ನವನ್ನು ಖರೀದಿ ಮಾಡುವ ಮೊದಲು ಸ್ಪ್ರೆಡ್ ಟ್ರ್ಯಾಪ್ ಅನ್ನು ತಿಳಿದುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಸ್ನೇಹಿತರೆ, ಈ ಸ್ಪ್ರೆಡ್ ಟ್ರ್ಯಾಪ್ ಬಗ್ಗೆ ನೀವು ತಿಳಿದುಕೊಳ್ಳದೇ ಇದ್ದರೆ ನೀವು ಖಂಡಿತವಾಗಿ ಮೋಸ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಈ ಸ್ಪ್ರೆಡ್ ಟ್ರ್ಯಾಪ್ ಅಂತ ಹೇಳಿದ್ರೆ ಚಿನ್ನವನ್ನು ಖರೀದಿ ಮಾಡುವ ಸಮಯದಲ್ಲಿ ಮತ್ತು ಚಿನ್ನವನ್ನು ಮಾರಾಟ ಮಾಡುವ ಸಮಯದಲ್ಲಿ ಸ್ವೀಕರಿಸುವ ಒಂದು ಹಣದ ವ್ಯತ್ಯಾಸವಾಗಿದೆ. ಸಣ್ಣ ಪ್ರಮಾಣದ ಹೂಡಿಕೆಯನ್ನು ಮಾಡುವವರು ಈ ಸ್ಪ್ರೆಡ್ ಟ್ರ್ಯಾಪ್ಗೆ ಒಳಗಾಗುವುದು ಬಹಳ ಕಡಿಮೆ. ಆದರೆ ದೊಡ್ಡ ಪ್ರಮಾಣದ ಚಿನ್ನವನ್ನು ಖರೀದಿ ಮಾಡುವವರು ಕೆಲವೊಮ್ಮೆ ಈ ಸ್ಪ್ರೆಡ್ ಟ್ರ್ಯಾಪ್ಗೆ ಒಳಗಾಗುತ್ತಾರೆ. ಸ್ನೇಹಿತರೆ, ಉದಾಹರಣೆಗೆ ನೀವು ಸುಮಾರು 1,22,000 ರೂಪಾಯಿ ಚಿನ್ನವನ್ನು ಖರೀದಿ ಮಾಡಿದರೆ ನೀವು ಅದನ್ನು ಕೇವಲ 1,18,000 ರೂಪಾಯಿಗೆ ಮಾರಾಟವನ್ನು ಮಾಡಬಹುದು. ಇದರ ಅರ್ಥ ಮಾರುಕಟ್ಟೆಯಲ್ಲಿ ಬೆಲೆ ಬದಲಾಗದೇ ಇದ್ದರೂ ಕೂಡ ನೀವು 4,000 ರೂಪಾಯಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಕೆಲವೊಮ್ಮೆ ಕೆಲವು ಚಿನ್ನದ ಅಂಗಡಿಗಳು ಮೇಕಿಂಗ್ ಚಾರ್ಜಸ್ ಇಲ್ಲ ಅನ್ನುವ ಆಫರನ್ನು ಬಿಡುಗಡೆ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಚಿನ್ನಕ್ಕೆ ಇರುವ ಹಾಲ್ಮಾರ್ಕಿನ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು ಅಥವಾ ಚಿನ್ನದ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು ಅನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ. ಈ ಕಾರಣಗಳಿಂದ ಆಫರ್ ಇರುವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಿದರೆ ನೀವು ಆ ಚಿನ್ನದ ಶುದ್ಧತೆಯನ್ನು ಪರೀಕ್ಷೆ ಮಾಡುವುದು ಅತಿ ಕಡ್ಡಾಯವಾಗಿದೆ. ಕೆಲವು ಚಿನ್ನದ ಅಂಗಡಿಯವರು ಮೇಕಿಂಗ್ ಚಾರ್ಜ್ ಅನ್ನು ಕಡಿಮೆ ಮಾಡುವುದರ ಮೂಲಕ ಚಿನ್ನದ ಗುಣಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತಾರೆ. ತಜ್ಞರ ಅಭಿಪ್ರಾಯದ ಪ್ರಕಾರ ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡುವಾಗ ETF ಗಳು ಶುದ್ಧವಾಗಿದೆ ಅಥವಾ ಇಲ್ಲವ ಅನ್ನೋದನ್ನು ಕಡ್ಡಾಯವಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಕೆಲವು ಬಗೆಯ ಚಿನ್ನದ ಅಂಗಡಿಯವರು ಮಾತ್ರ ಈ ರೀತಿಯಾಗಿ ಮೋಸ ಮಾಡುತ್ತಾರೆ. ಈ ಕಾರಣಗಳಿಂದ ನೀವು ಚಿನ್ನ ಖರೀದಿ ಮಾಡುವಾಗ ಅದರ ಶುದ್ಧತೆಯನ್ನು ಪರೀಕ್ಷೆ ಮಾಡಿಕೊಳ್ಳುವುದು ಅತಿ ಕಡ್ಡಾಯವಾಗಿದೆ.